ಇವತ್ತು ಜುಲೈ 16 ಗುರುವಾರ. ಅತ್ಯಂತ ವಿಶೇಷವಾದ ದಿನ. ಯಾಕಂದ್ರೆ ಇವತ್ತು ಸೂರ್ಯದೇವನು ರಾಶಿ ಪರಿವರ್ತನೆ ಮಾಡುವ ಕರ್ಕಾಟಕ ಸಂಕ್ರಾಂತಿಯ ಪುಣ್ಯಕಾಲ ಹಾಗೂ ಕಲಿಯುಗದ ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಆಶೀರ್ವಾದ ಇರುವಂತಹ ಪವಿತ್ರವಾದ ದಿನ. ಈ ಮಹಾಸಂಕ್ರಾಂತಿ ಮತ್ತು ರಾಯರ ಕೃಪೆಯಿಂದ ಇಂದಿನ ದಿನ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಎಲ್ಲಾ 12 ರಾಶಿಗಳ ಜಾತಕ ಫಲ ಹೇಗಿರಲಿದೆ? ಯಾರಿಗೆಲ್ಲ ವೃತ್ತಿ ಬದುಕಿನಲ್ಲಿ ದೊಡ್ಡ ಪ್ರಗತಿ ಸಿಗಲಿದೆ? ಆರ್ಥಿಕ ಲಾಭ ಯಾರಿಗೆ ಹೆಚ್ಚಾಗಲಿದೆ? ಕೌಟುಂಬಿಕ ನೆಮ್ಮದಿ ಮತ್ತು ಪ್ರೇಮ ಜೀವನದ ಸಂಪೂರ್ಣ ವಿವರ ಇಲ್ಲಿದೆ. ಅದರ ಜೊತೆಗೆ ಇಂದಿನ ನಿಮ್ಮ ಶುಭ ಸಂಖ್ಯೆ ಮತ್ತು ರಾಯರ ಅನುಗ್ರಹ ಪಡೆಯಲು ಮಾಡಬೇಕಾದ ಸರಳ ಪರಿಹಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡುವ ಮುನ್ನವೇ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈಗಲೇ ಶೇರ್ ಮಾಡಿ. ನೀವಿನ್ನೂ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ತಕ್ಷಣ ಫಾಲೋ ಬಟನ್ ಕ್ಲಿಕ್ ಮಾಡಿ. ಬನ್ನಿ, ಇಂದಿನ ಮೊದಲ ರಾಶಿಯಾದ ಮೇಷರಾಶಿಯ ಫಲದಿಂದಲೇ ಇವತ್ತಿನ ದಿನ ಭವಿಷ್ಯವನ್ನು ಶುರು ಮಾಡೋಣ. ಮೇಷರಾಶಿ, ಏರೀಸ್. ವೃತ್ತಿರಂಗದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಸಂಕ್ರಾಂತಿಯ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಹೊಸ ಚೈತನ್ಯ ಮೂಡಲಿದ್ದು, ಬಾಕಿ ಉಳಿದಿದ್ದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗಲಿದ್ದು, ನಿಮ್ಮ ನಾಯಕತ್ವದ ಗುಣಕ್ಕೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದು, ಹಣದ ಹರಿವು ಸರಾಗವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಕೈಸೇರಲಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಲಭ್ಯವಾಗುವ ಯೋಗವಿದೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ವಾತಾವರಣವಿರಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಪೋಷಕರಿಂದ ಪ್ರಮುಖ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ. ಒಡಹುಟ್ಟಿದವರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಮನೆಯಲ್ಲಿ ಮದುವೆಯ ಮಾತುಕತೆಗಳು ಮುಂದುವರಿಯಲು ಪೂರಕ ವಾತಾವರಣ ಸೃಷ್ಟಿಯಾಗಲಿದೆ. ಶುಭ ಸಂಖ್ಯೆ 1, 9. ಪರಿಹಾರ: ಇಂದು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಪಠಿಸಿ ಅಥವಾ ಆಲಿಸಿ ಮತ್ತು ಹಳದಿ ಬಣ್ಣದ ಹೂವುಗಳನ್ನು ದೇವಸ್ಥಾನಕ್ಕೆ ಸಮರ್ಪಿಸಿ. 2. ವೃಷಭರಾಶಿ, ಟೌರಸ್. ಉದ್ಯೋಗಸ್ಥರಿಗೆ ಇಂದು ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸೃಜನಾತ್ಮಕ ಕ್ಷೇತ್ರ, ಕಲೆ, ಬ್ಯಾಂಕಿಂಗ್ ಅಥವಾ ಶಿಕ್ಷಣ ರಂಗದಲ್ಲಿ ಇರುವವರಿಗೆ ಅತ್ಯಂತ ಪ್ರಗತಿಪರ ದಿನವಾಗಲಿದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ. ವ್ಯಾಪಾರಸ್ಥರು ಹೊಸ ಹೂಡಿಕೆ ಮಾಡುವ ಮುನ್ನ ಎಂಪೈರ್ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಆರ್ಥಿಕವಾಗಿ ಇಂದು ಮಿಶ್ರಫಲ ಇರಲಿದೆ. ಆದಾಯ ಚೆನ್ನಾಗಿದ್ದರೂ ಸಹ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣಕಾಸಿನ ವಹಿವಾಟು ನಡೆಸುವಾಗ ತಾಳ್ಮೆ ಮತ್ತು ಜಾಗರೂಕತೆ ಅತ್ಯಗತ್ಯ. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸುಖ ನೆಲೆಸಲಿದೆ. ಸಂಗಾತಿಯ ಚತುರ ನಿರ್ಧಾರಗಳು ಮತ್ತು ಪ್ರೀತಿಯ ಮಾತುಗಳು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿವೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯ ವಿಷಯದಲ್ಲಿ ಹೆಮ್ಮೆಯ ಸಂಗತಿಗಳು ಕೇಳಿಬರಲಿವೆ. ಪ್ರೇಮ ಮತ್ತು ದಾಂಪತ್ಯ ಜೀವನವು ಅತ್ಯಂತ ಸುಂದರವಾಗಿರಲಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಗೌರವಿಸಿ ಪೂರ್ಣ ಬೆಂಬಲ ನೀಡಲಿದ್ದಾರೆ. ಪ್ರೇಮಿಗಳು ಸುಂದರ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ರೂಪಿಸುವಿರಿ. ಶುಭ ಸಂಖ್ಯೆ 6, 7. ಪರಿಹಾರ: ರಾಯರ ಮಠಕ್ಕೆ ಭೇಟಿ ನೀಡಿ ಕಾಯಿ ಕರ್ಪೂರ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. 3. ಮಿಥುನ ರಾಶಿ, ಜೆಮಿನೈ. ಸಂಕ್ರಾಂತಿ ಪುಣ್ಯಕಾಲ ಮತ್ತು ರಾಯರ ಕೃಪೆಯಿಂದ ಐಟಿ, ತಾಂತ್ರಿಕ ಕ್ಷೇತ್ರ, ಸಾಮಾಜಿಕ ಜಾಲತಾಣ, ಕಂಟೆಂಟ್ ಕ್ರಿಯೇಷನ್ ಅಥವಾ ಬ್ಲಾಗಿಂಗ್ ರಂಗದಲ್ಲಿ ಇರುವವರಿಗೆ ಅದ್ಭುತ ಅವಕಾಶಗಳು ಸಿಗಲಿವೆ. ನಿಮ್ಮ ಹೊಸ ಐಡಿಯಾಗಳಿಗೆ ಸಾರ್ವಜನಿಕವಾಗಿ ಮತ್ತು ಕೆಲಸದ ಸ್ಥಳದಲ್ಲಿ ಭಾರಿ ಪ್ರಶಂಸೆ ಹಾಗೂ ಮನ್ನಣೆ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಭರ್ಜರಿಯಾಗಿರಲಿದೆ. ಆನ್ಲೈನ್ ನೆಟ್ವರ್ಕ್ಗಳು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಅಥವಾ ಗೂಗಲ್ ಆಡ್ಸೆನ್ಸ್ ಮೂಲಕ ಬರುವ ಆದಾಯದ ಹರಿವು ಹೆಚ್ಚಾಗಲಿದೆ. ಹಳೆಯ ಬಾಕಿ ಸಾಲಗಳನ್ನು ಸಲೀಸಾಗಿ ತೀರಿಸಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಉಳಿತಾಯದ ಹಣ ವೃದ್ಧಿಯಾಗಲಿದೆ. ಕೌಟುಂಬಿಕವಾಗಿ ಅತ್ಯಂತ ಸಂತೋಷದ ದಿನ. ಮನೆಯಲ್ಲಿ ಹಬ್ಬದ ವಾತಾವರಣವಿರಲಿದ್ದು ನೆಮ್ಮದಿ ನೆಲೆಸಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿದ್ದು ಅವರ ಸಂಪೂರ್ಣ ಆಶೀರ್ವಾದ ಸಿಗಲಿದೆ. ಕಿರಿಯ ಒಡಹುಟ್ಟಿದವರಿಂದ ಪ್ರಮುಖ ತಾಂತ್ರಿಕ ಕೆಲಸಗಳಲ್ಲಿ ಸೂಕ್ತ ಬೆಂಬಲ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಅಪಾರ ಪ್ರೀತಿ ಮತ್ತು ಮಧುರತೆ ಇರಲಿದೆ. ಸಂಗಾತಿಯು ನಿಮ್ಮ ಕಠಿಣ ಪರಿಶ್ರಮವನ್ನು ಶ್ಲಾಘಿಸಲಿದ್ದಾರೆ. ಅವಿವಾಹಿತರ ವಿವಾಹದ ಮಾತುಕತೆಗಳಿಗೆ ಮನೆಯಲ್ಲಿ ಹಿರಿಯರ ಒಪ್ಪಿಗೆ ಸಿಗುವ ಸುಯೋಗವಿದೆ. ಶುಭ ಸಂಖ್ಯೆ
5-3 ಪರಿಹಾರ ಗುರು ರಾಘವೇಂದ್ರ ಸ್ವಾಮಿಗಳ ಜಪವಾದ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಕರ್ಕಾಟಕ ರಾಶಿ ಕ್ಯಾನ್ಸರ್. ವೃತ್ತಿ ಸೂರ್ಯದೇವನು ಇಂದಿನಿಂದ ನಿಮ್ಮದೇ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಸಂಕ್ರಾಂತಿ ವೃತ್ತಿರಂಗದಲ್ಲಿ ಭಾರೀ ಬದಲಾವಣೆಯಾಗಲಿದೆ. ವೈದ್ಯಕೀಯ, ನರ್ಸಿಂಗ್, ಸಾಮಾಜಿಕ ಕ್ಷೇತ್ರ ಮತ್ತು ಆಡಳಿತ ವಿಭಾಗದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿ ದಿನ. ಕಚೇರಿಯಲ್ಲಿ ಕಠಿಣ ಕೆಲಸಗಳನ್ನು ಚಾಕಚಕ್ಯತೆಯಿಂದ ಮುಗಿಸಿ ಮೇಲಧಿಕಾರಿಗಳ ಗೌರವ ಗಳಿಸುವಿರಿ. ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರಲಿದೆ. ಆದಾಯ ನಿಯಮಿತವಾಗಿದ್ದರೂ ಗೃಹೋಪಯೋಗಿ ವಸ್ತುಗಳು ಅಥವಾ ಇಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಶೇರ್ ಮಾರ್ಕೆಟ್ ಅಥವಾ ಇತರ ಆಪ್ಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿ. ಕೌಟುಂಬಿಕ ಜೀವನವು ಸೌಹಾರ್ದತೆಯಿಂದ ಕೂಡಿರಲಿದೆ. ಪೋಷಕರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚಾಗಲಿದೆ. ಮನೆಯಲ್ಲಿ ಸಣ್ಣ ಧಾರ್ಮಿಕ ಪೂಜೆಗಳು ನಡೆಯುವ ಸಾಧ್ಯತೆಯಿದೆ. ಪ್ರೀತಿ, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಗೌರವ ಭಾವನೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಭಾವನೆಗಳನ್ನು ಪೂರ್ಣವಾಗಿ ಅರ್ಥೈಸಿಕೊಂಡು ಸಮಾಧಾನದಿಂದ ತಿದ್ದಲಿದ್ದಾರೆ. ಪ್ರೇಮಿಗಳ ನಡುವೆ ಇದ್ದ ಗೊಂದಲಗಳು ದೂರಾಗಲಿವೆ. ಶುಭ ಸಂಖ್ಯೆ 2-1 ಪರಿಹಾರ ಬೆಳಿಗ್ಗೆ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ಜಲಾರ್ಪಣೆ ಮಾಡಿ ಹಾಗೂ ರಾಯರ ಸ್ಮರಣೆ ಮಾಡಿ. 5 ಸಿಂಹರಾಶಿ ಲಿಯೋ. ವೃತ್ತಿ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವರ ರಾಶಿ ಪರಿವರ್ತನೆಯಿಂದಾಗಿ ಸಂಕ್ರಾಂತಿ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಸರ್ಕಾರಿ ಕೆಲಸಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ, ರಕ್ಷಣಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ವ್ಯಾಪಾರದಲ್ಲಿ ಇಂದು ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಯೋಗವಿದೆ. ಆರ್ಥಿಕವಾಗಿ ಅತ್ಯಂತ ಸುಧಾರಣೆ ಕಂಡುಬರಲಿದೆ. ಹಳೆಯ ಆಸ್ತಿ ಅಥವಾ ಶೇರ್ ಮಾರ್ಕೆಟ್ ಹೂಡಿಕೆಗಳಿಂದ ಭರ್ಜರಿ ಲಾಭ ನಿಮ್ಮ ಕೈಸೇರಲಿದೆ. ರಾಯರ ದಿವ್ಯ ಕೃಪೆಯಿಂದ ಸಾಲದ ಹೊರೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿದೆ. ಧನ ಹರಿವು ಸರಾಗವಾಗಿರಲಿದ್ದು ಆರ್ಥಿಕ ಸ್ಥಿರತೆ ನೆಮ್ಮದಿ ನೀಡಲಿದೆ. ಕೌಟುಂಬಿಕಸ್ಥರೊಂದಿಗೆ ರೋಮಾಂಚನಕಾರಿ ಸಮಯ ಕಳೆಯುವಿರಿ. ತಂದೆಯವರ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬರಲಿದ್ದು ಅವರ ಕಡೆಯಿಂದ ನಿರೀಕ್ಷಿತ ಮಾರ್ಗದರ್ಶನ ಸಿಗಲಿದೆ. ಒಡಹುಟ್ಟಿದವರಿಂದ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಅಥವಾ ಔತಣಕೂಟಕ್ಕೆ ಹೋಗುವ ಯೋಗವಿದೆ. ಅವಿವಾಹಿತರಿಗೆ ಅವರ ನೆಚ್ಚಿನ ಸಂಗಾತಿಯನ್ನು ಭೇಟಿಯಾಗುವ ಲಕ್ಷಣಗಳು ಹೆಚ್ಚಾಗಿವೆ. ಶುಭ ಸಂಖ್ಯೆ 1-3 ಪರಿಹಾರ ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸಿ ಮತ್ತು ಹಸುವಿಗೆ ಗೋಧಿಯಿಂದ ಮಾಡಿದ ನೈವೇದ್ಯ ಅಥವಾ ರೊಟ್ಟಿಯನ್ನು ನೀಡಿ. 6 ಕನ್ಯಾ ರಾಶಿ ವರ್ಗೋ. ವೃತ್ತಿ ಸಂವಹನ, ಬರವಣಿಗೆ, ಐಟಿ, ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಕಂಟೆಂಟ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವವರಿಗೆ ಅತ್ಯಂತ ಪ್ರಗತಿಯ ದಿನ. ಕಚೇರಿಯಲ್ಲಿ ನಿಮ್ಮ ಜಾಣ್ಮೆಯ ನಿರ್ಧಾರಗಳಿಗೆ ಹಿರಿಯ ಅಧಿಕಾರಿಗಳಿಂದ ಭಾರೀ ಪ್ರಶಂಸೆ ಸಿಗಲಿದೆ. ಹೊಸ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. ಆರ್ಥಿಕ ಕ್ಷೇತ್ರದಲ್ಲಿ ಇಂದು ಭರ್ಜರಿ ಲಾಭ ಕಂಡುಬರಲಿದೆ. ಆನ್ಲೈನ್ ಜಾಹೀರಾತುಗಳು ಅಥವಾ ಬ್ಲಾಗ್ ಪ್ರಚಾರಗಳ ಮೂಲಕ ನಿರಂತರ ಆದಾಯದ ಮೂಲಗಳು ಲಭ್ಯವಾಗಲಿವೆ. ಹಳೆಯ ಸಾಲಗಳನ್ನು ಪಾವತಿಸಲು ಹಣಕಾಸಿನ ನೆರವು ಸಿಗಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಅಗತ್ಯತೆಗಳಿಗೆ ಬೆಂಬಲ ಮತ್ತು ತಾಂತ್ರಿಕ ಸಲಹೆ ದೊರೆಯಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿದ್ದು ಕೌಟುಂಬಿಕ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವಿರಿ. ಸಂಗಾತಿಯಿಂದ ಪ್ರೀತಿಯ ಸರ್ಪ್ರೈಸ್ಗಳು ಅಥವಾ ಉಡುಗೊರೆಗಳು ಸಿಗಲಿವೆ. ಪ್ರೇಮಿಗಳ ನಡುವಿನ ಬಾಂಧವ್ಯವು ಮತ್ತಷ್ಟು ನೈಜ ಹಾಗೂ ಗಾಢವಾಗಲಿದೆ. ವಿವಾಹದ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಸುದ್ದಿ ಸಿಗಲಿದೆ. ಶುಭ ಸಂಖ್ಯೆ 5-8 ಪರಿಹಾರ ಗುರು ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರದ ಮುಂದೆ ದೀಪ ಹಚ್ಚಿ ನಮಸ್ಕರಿಸಿ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ. ತುಲಾರಾಶಿ ಲಿಬ್ರಾ. ವೃತ್ತಿರಂಗದಲ್ಲಿ ಇಂದು ತಾಳ್ಮೆಯಿಂದ ಇರಬೇಕಾದ ದಿನ. ಸಂಕ್ರಾಂತಿಯ ಪರಿವರ್ತನೆಯ ಅವಧಿಯಲ್ಲಿ ಕಚೇರಿ ರಾಜಕೀಯದಿಂದ ಸಾಧ್ಯವಾದಷ್ಟು ದೂರವಿರಿ. ಸಾರ್ವಜನಿಕ ಸಂಪರ್ಕ, ಕಲೆ ಮತ್ತು ಫ್ಯಾಷನ್ ರಂಗದಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲವಿದ್ದರೂ ಸೃಜನಶೀಲ ಕೆಲಸಗಳಿಗೆ ಕೊನೆಯಲ್ಲಿ ಸೂಕ್ತ ಮನ್ನಣೆ ದೊರೆಯಲಿದೆ. ಧನ ಹರಿವು ಮಧ್ಯಮವಾಗಿರಲಿದೆ. ಆದಾಯ ಬಂದರೂ ಸಣ್ಣಪುಟ್ಟ ಮನೆ ಖರ್ಚು ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಅಥವಾ ಹಣಕಾಸಿನ ಅಪ್ಲಿಕೇಶನ್ಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಉಳಿತಾಯಕ್ಕೆ ಮೊದಲ ಆದ್ಯತೆ ಕೊಡಿ. ಕೌಟುಂಬಿಕ ಜೀವನದಲ್ಲಿ ಇಂದು ಕೊಂಚ ಜಾಗರೂಕರಾಗಿರಿ. ಸಂಗಾತಿಯ ಆರೋಗ್ಯ ಅಥವಾ ಮನಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಸಮಾಧಾನದಿಂದ ವರ್ತಿಸಿ. ಮನೆಯ ಹಿರಿಯರೊಂದಿಗೆ ಪ್ರಮುಖ ಆಸ್ತಿ ವಿಚಾರಗಳನ್ನು ಚರ್ಚಿಸುವಾಗ ಸೌಮ್ಯತೆ ಇರಲಿ. ಪ್ರೇಮ ಜೀವನದಲ್ಲಿ ಸಂಭಾಷಣೆಯ ಕೊರತೆಯಾಗದಂತೆ ನೋಡಿಕೊಳ್ಳಿ.
ಕೋಪ ಅಥವಾ ಹಠಮಾರಿತನದಿಂದ ಸಂಬಂಧದಲ್ಲಿ ಬಿರುಕು ಮೂಡದಂತೆ ಎಚ್ಚರವಹಿಸಿ. ಸಮಾಧಾನದಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಸೂಕ್ತ ಸಮಯ. ಶುಭ ಸಂಖ್ಯೆ 6-4. ಪರಿಹಾರ: ಲಕ್ಷ್ಮೀದೇವಿಯ ಧ್ಯಾನ ಮಾಡಿ ದೀಪ ಹಚ್ಚಿ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಆಲಿಸಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ: ಉದ್ಯೋಗ ರಂಗದಲ್ಲಿ ಇದ್ದ ಅಡೆತಡೆಗಳು ದೂರವಾಗಿ ಕೆಲಸದ ವೇಗ ಹೆಚ್ಚಾಗಲಿದೆ. ನಿರ್ಮಾಣ ಕಾರ್ಯ, ರಿಯಲ್ ಎಸ್ಟೇಟ್, ಸಿವಿಲ್ ಉದ್ಯೋಗ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯುತ್ತಮ ದಿನ. ರಾಯರ ಕೃಪೆಯಿಂದ ಹಳೆಯ ದೀರ್ಘಕಾಲದ ಬಾಕಿ ಉಳಿದಿರುವ ಪ್ರಾಜೆಕ್ಟ್ಗಳನ್ನು ಇಂದೇ ಪೂರ್ಣಗೊಳಿಸುವಿರಿ. ಆರ್ಥಿಕ ಪ್ರಗತಿ ಅತ್ಯದ್ಭುತವಾಗಿರಲಿದೆ. ಹಳೆಯ ಸ್ಥಿರಾಸ್ತಿಯ ಮಾರಾಟದಿಂದ ಬರುವ ದೊಡ್ಡ ಲಾಭ ನಿಮ್ಮ ಕೈಸೇರಲಿದೆ. ಹೊಸ ಬ್ಯಾಂಕ್ ಲೋನ್ಗಳಿಗೆ ಅಪ್ಲೈ ಮಾಡಿದ್ದರೆ ಅದು ಸುಲಭವಾಗಿ ಅನುಮೋದನೆಗೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಆರ್ಥಿಕ ಸ್ಥಿರತೆಯು ಉತ್ತಮ ನೆಮ್ಮದಿಯನ್ನು ನೀಡಲಿದೆ. ಕೌಟುಂಬಿಕ ನೆಮ್ಮದಿಗೆ ಯಾವುದೇ ಕೊರತೆಯಿರುವುದಿಲ್ಲ. ತಂದೆಯವರ ಬೆಂಬಲ ಹಾಗೂ ತಾಯಿಯವರ ವಾತ್ಸಲ್ಯ ನಿಮಗೆ ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಹಕಾರ ನೀಡಲಿದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಮೂಡಲಿದೆ. ಪ್ರೇಮ ಜೀವನದಲ್ಲಿ ಪ್ರತಿಯೊಂದು ವಿಷಯವೂ ಧನಾತ್ಮಕವಾಗಿ ಸಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಬೆಂಬಲ ಹಾಗೂ ಪ್ರೀತಿ ಸಿಗಲಿದ್ದು, ಇದು ನಿಮ್ಮ ಕಠಿಣ ದಿನಗಳ ಬೇಸರವನ್ನು ಕಳೆಯಲಿದೆ. ಮದುವೆಯ ಮಾತುಕತೆಗಳು ಮುಂದುವರಿಯಲಿವೆ. ಶುಭ ಸಂಖ್ಯೆ 9-2. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹಳದಿ ಹಣ್ಣುಗಳನ್ನು ದಾನ ಮಾಡಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ: ಬರವಣಿಗೆ, ಬೋಧನೆ, ಸಂಶೋಧನೆ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭಾರಿ ಕೀರ್ತಿ ಮತ್ತು ಗೌರವ ಲಭಿಸಲಿದೆ. ಗುರುಗ್ರಹದ ಆಶೀರ್ವಾದದಿಂದ ನಿಮ್ಮ ಅಮೂಲ್ಯವಾದ ಜ್ಞಾನಕ್ಕೆ ಕಚೇರಿಯಲ್ಲಿ ಹೊಸ ವೇದಿಕೆ ಹಾಗೂ ಸಾರ್ವಜನಿಕವಾಗಿ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಗಲಿವೆ. ಆರ್ಥಿಕವಾಗಿ ಇಂದು ಅತ್ಯಂತ ಭದ್ರವಾದ ಸ್ಥಿತಿ ಕಂಡುಬರಲಿದೆ. ಭವಿಷ್ಯದಲ್ಲಿ ಹೆಚ್ಚು ಲಾಭ ತಂದುಕೊಡುವಂತಹ ಸುರಕ್ಷಿತ ಸರ್ಕಾರಿ ಬಾಂಡ್ಗಳಲ್ಲಿ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪೂರಕ ದಿನ. ಸಾಲದ ಬಾಧೆಗಳಿಂದ ಮುಕ್ತಿ ಹೊಂದಲು ಉತ್ತಮ ಮಾರ್ಗಗಳು ಸಿಗಲಿವೆ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸಲಿದೆ. ಮನೆಯ ಮಕ್ಕಳ ಪ್ರಗತಿಯು ಮನಸ್ಸಿಗೆ ಭಾರೀ ಆನಂದ ತರಲಿದೆ. ಪ್ರಮುಖ ಕೌಟುಂಬಿಕ ಕಾರ್ಯಕ್ರಮಗಳ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಎಲ್ಲರ ಸಹಮತ ಲಭಿಸಲಿದೆ. ಸಂಗಾತಿಯೊಂದಿಗೆ ಪ್ರೇಮಭರಿತ ಮಾತುಕತೆಯಿಂದ ದಿನವೂ ಆಹ್ಲಾದಕರವಾಗಿರುತ್ತದೆ. ನಿಮ್ಮಿಬ್ಬರ ನಡುವಿನ ಆತ್ಮೀಯತೆ ದ್ವಿಗುಣಗೊಳ್ಳಲಿದೆ. ಮದುವೆಯ ನಿರೀಕ್ಷೆಯಲ್ಲಿದ್ದವರಿಗೆ ಪ್ರಮುಖ ಮಾತುಕತೆಗಳಲ್ಲಿ ಸಕಾರಾತ್ಮಕ ಯಶಸ್ಸು ಸಿಗಲಿದೆ. ಶುಭ ಸಂಖ್ಯೆ 3-1. ಪರಿಹಾರ: ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಚರಿತ್ರೆ ಅಥವಾ ಸ್ತೋತ್ರವನ್ನು ಪಠಿಸಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಓದುವ ಸಾಮಗ್ರಿಗಳನ್ನು ದಾನ ಮಾಡಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ: ಕೆಲಸದ ಸ್ಥಳದಲ್ಲಿ ಈ ಹಿಂದೆ ಇದ್ದ ಅಡೆತಡೆಗಳು, ಗೊಂದಲಗಳು ಪೂರ್ಣವಾಗಿ ನಿವಾರಣೆಯಾಗಲಿವೆ. ಕಮ್ಯುನಿಕೇಷನ್, ಮ್ಯಾನೇಜ್ಮೆಂಟ್ ಹಾಗೂ ಲೋಹ ಮತ್ತು ತಾಂತ್ರಿಕ ರಂಗದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನ. ಸಂಕ್ರಾಂತಿಯ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಆರ್ಥಿಕ ಸ್ಥಿತಿಯೂ ಸುಧಾರಿಸಲಿದೆ. ನೀವು ಈ ಹಿಂದೆ ಜಾಣ್ಮೆಯಿಂದ ಹೂಡಿದ ಹೂಡಿಕೆಗಳಿಂದ ಇಂದು ಭರ್ಜರಿ ಆದಾಯ ನಿಮ್ಮ ಕೈಸೇರಲಿದೆ. ಹೂಡಿಕೆ ಹಾಗೂ ಹಣಕಾಸು ಆಪ್ಗಳನ್ನು ಬಳಸುವಾಗ ಅತ್ಯಂತ ಜಾಗರೂಕರಾಗಿರಿ. ಆನ್ಲೈನ್ ವ್ಯವಹಾರಗಳು ನಿರಂತರ ಪ್ರಗತಿಯಲ್ಲಿ ಸಾಗಲಿವೆ. ಮನೆಯಲ್ಲಿ ಸುಖ, ಶಾಂತಿ ನೆಲೆಸಲಿದ್ದು, ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ಸಂಗಾತಿಯೊಂದಿಗೆ ಮುಂದಿನ ಕುಟುಂಬದ ಅಭಿವೃದ್ಧಿ ಹಾಗೂ ಹಣಕಾಸಿನ ಬಜೆಟ್ ಬಗ್ಗೆ ಮುಕ್ತವಾಗಿ ಚರ್ಚಿಸುವಿರಿ. ಪೋಷಕರ ಕಡೆಯಿಂದ ಸಂಪೂರ್ಣ ಸಹಕಾರ ಲಭಿಸಲಿದೆ. ಪ್ರೇಮ ಸಂಬಂಧಗಳಲ್ಲಿ ಧನಾತ್ಮಕ ಪ್ರಗತಿ ಇರಲಿದೆ. ಸಣ್ಣಪುಟ್ಟ ಜಗಳಗಳಿದ್ದರೂ ಕೊನೆಯಲ್ಲಿ ಪ್ರೀತಿ ಗೆಲ್ಲಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು, ನಂಬಿಕೆ ಮತ್ತು ಗೌರವ ಭಾವನೆಯು ಗಣನೀಯವಾಗಿ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-3. ಪರಿಹಾರ: ರಾಯರ ಮಠಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನು ಸಮರ್ಪಿಸಿ ಹಾಗೂ ಗುರುಸ್ಮರಣೆ ಮಾಡಿ. 11. ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ: ನಿಮ್ಮ ಹೊಸ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಇವತ್ತು ಅತ್ಯಂತ ಪೂರಕವಾದ ಶಕ್ತಿ ಲಭಿಸಲಿದೆ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಬ್ಲಾಗಿಂಗ್, ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಭಾರೀ ಅದೃಷ್ಟದ ದಿನ. ಸಂಕ್ರಾಂತಿ ಮತ್ತು ರಾಯರ ಕೃಪೆಯಿಂದ ನಿಮ್ಮ ಕ್ರಿಯೇಟಿವಿಟಿಗೆ ಉತ್ತಮ ವ್ಯೂಸ್, ಹೊಸ ಫಾಲೋವರ್ಸ್ ಮತ್ತು ಹೆಚ್ಚಿನ ಆದಾಯ ಸಿಗಲಿದೆ. ಉತ್ತಮ ಆದಾಯದ ಹರಿವಿದ್ದರೂ ಸಹ ಇವತ್ತು ಹಬ್ಬದ ಪ್ರಯುಕ್ತ ವಾಹನ ಅಥವಾ ಮನೆ ಬಳಕೆಯ ವಸ್ತುಗಳ ಖರೀದಿಯಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಸಂಶೋಧನೆ ನಡೆಸಿ. ಆದಷ್ಟು ಹಣದ ಉಳಿತಾಯಕ್ಕೆ ಮೊದಲ ಆದ್ಯತೆ ಕೊಡಿ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ತಾಂತ್ರಿಕ ವಿಷಯಗಳಲ್ಲಿ
ಅಥವಾ ವೃತ್ತಿ ಬದುಕಿನ ಯೋಜನೆಗಳಲ್ಲಿ ಉತ್ತಮ ಬೆಂಬಲ ಹಾಗೂ ಪ್ರೀತಿ ಸಿಗಲಿದೆ. ಹಳೆಯ ಪ್ರೀತಿಪಾತ್ರ ಗೆಳೆಯರನ್ನು ಭೇಟಿಯಾಗುವ ಸಂಭವವಿದ್ದು ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ಪ್ರೀತಿ ಒಂಟಿಯಾಗಿರುವವರಿಗೆ ಅವರ ಇಷ್ಟಕ್ಕೆ ತಕ್ಕ ಹೊಸ ಸಂಬಂಧಗಳು ಕೂಡಿಬರಲಿವೆ. ಪ್ರೇಮಿಗಳ ನಡುವೆ ಪರಸ್ಪರ ಬೆಂಬಲ, ಅರಿವು ಮತ್ತು ಗೌರವ ಹೆಚ್ಚಾಗಲಿದೆ. ಮದುವೆಯ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಶುಭ ಸಂಖ್ಯೆ 8-5. ಪರಿಹಾರ: ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕರಿಸಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಯಥಾಶಕ್ತಿ ಹಳದಿ ಬೇಳೆ ದಾನ ಮಾಡಿ. 12. ಮೀನರಾಶಿ ಪೈಸೆಸ್. ವೃತ್ತಿ: ಕಲಾತ್ಮಕ ಕೆಲಸಗಳು, ಬರವಣಿಗೆ, ಸಂಶೋಧನೆ, ಶಿಕ್ಷಣ ಅಥವಾ ಕರಕುಶಲ ರಂಗದಲ್ಲಿ ಇರುವವರಿಗೆ ಇಂದು ಅನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ನಿಮ್ಮ ಕೌಶಲ್ಯಗಳಿಗೆ ಹಾಗೂ ವಿಶಿಷ್ಟ ಮಾತುಗಾರಿಕೆಗೆ ಸರಿಯಾದ ಮನ್ನಣೆ ಮತ್ತು ಪ್ರೋತ್ಸಾಹ ಸಿಗಲಿದೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಯಶಸ್ಸು ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ತೃಪ್ತಿಕರವಾಗಿರಲಿದ್ದು ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಶುಭ ದಿನವಾಗಿದೆ. ಸಂಕ್ರಾಂತಿ ಪುಣ್ಯಕಾಲದಿಂದ ನಿರಂತರವಾಗಿ ಆದಾಯ ಬರುವ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ಇದರಿಂದ ಧನಹರಿವು ಹೆಚ್ಚಾಗಿ ಸಾಲಗಳು ತೀರಲಿವೆ. ಆಸ್ತಿ ಖರೀದಿ ಪ್ರಕ್ರಿಯೆಗಳು ಸರಾಗವಾಗಿ ಮುಂದುವರಿಯಲಿವೆ. ಕುಟುಂಬ ಮನೆಯಲ್ಲಿ ಸಂತೋಷದ ಅಲೆ ನೆಲೆಸಲಿದೆ. ತಾಯಿಯವರ ಆರೋಗ್ಯದಲ್ಲಿ ನಿರೀಕ್ಷೆಗೂ ಮೀರಿ ಸುಧಾರಣೆ ಕಂಡುಬರಲಿದ್ದು ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವರ ಕಡೆಯಿಂದ ನಿರೀಕ್ಷಿತ ಮಾರ್ಗದರ್ಶನ ಅಥವಾ ಧನ ಸಹಾಯ ಸಿಗುವ ಸುಯೋಗವಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಶ್ರಮಕ್ಕೆ ಹಾಗೂ ವ್ಯಕ್ತಿತ್ವಕ್ಕೆ ವಿಶೇಷ ಪ್ರಶಂಸೆಗಳನ್ನು ನೀಡಲಿದ್ದು ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಭದ್ರಗೊಳಿಸುತ್ತದೆ. ಮದುವೆ ವಿಷಯದಲ್ಲಿ ಹೆತ್ತವರ ಸಂಪೂರ್ಣ ಬೆಂಬಲ ಸಿಗಲಿದೆ. ಶುಭ ಸಂಖ್ಯೆ 3-7. ಪರಿಹಾರ: ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ ದೀಪ ಹಚ್ಚಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠಿಸಿ ಪ್ರಾರ್ಥಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.